தங்கவயலின் இன்றைய செய்தி. தங்கவயலின் மக்களுக்கான புரட்சி அலை வீசத் தொடங்கியுள்ளது. அதன் எதிரொலியாக ஆசியாவில் புகழ்பெற்று விளங்கிய ஆங்கிலேயர்களால் உருவாக்கப்பட்ட தற்போது மூடப்பட்டு இருக்கும் BGML மருத்துவமனையை புதுப்பித்து மருத்துவக் கல்லூரியாக மாற்ற வேண்டும். சுரங்க பகுதியில் உள்ள வீடுகளை அதில் வசிப்பவர்களுக்கே சொந்தமாக்கப்பட வேண்டும். சுரங்க தொழிலாளர்களுக்கு சேர வேண்டிய நிலுவைத் தொகையை உடனடியாக வழங்கிட வேண்டும் மற்றும் அதே போன்று முற்புதர்களால் மூடப்பட்டு இருக்கும் ஜிம்கானா கிரவுண்ட் சீர்படுத்தி இளைஞர்கள் விளையாட்டில் மேம்பட திறந்திட வேண்டும் உள்ளிட்ட கோரிக்கைகளை வலியுறுத்தி தங்கவயல் முழுவதும் சேவ் KGF அமைப்பு, அதாவது தங்கவயல் பாதுகாப்பு இயக்கம் 1 லட்சம் கையெழுத்து இயக்கத்தை தொடங்க உள்ளனர். இதை முன்னிட்டு 1 லட்சம் கையெழுத்து இயக்கத்தில் முதல் கையெழுத்தாக கோலார் பாராளுமன்ற உறுப்பினர் மல்லேஷ் பாபு அவர்களை அழைத்திட இன்று சேவ் KGF இயக்கம் கோலாரில் உள்ள அவர் வீட்டுக்கு சென்றனர். மரியாதையின் நிமித்தமாக மல்லேஷ் பாபு அவர்களின் தாயை சந்தித்து இந்த கையெழுத்து இயக்கத்தை குறித்து விவரமாக விவரித்து பின்பு தொலைபேசி வாயிலாக திரு மல்லேஷ் பாபுவிடமும் பேசி அதன் பின் வருகிற வியாழக்கிழமை தங்கவயலில் உள்ள PWD கெஸ்ட் ஹவுஸில் வருமாறு அழைப்பு விடுத்தனர். அதை ஏற்றுக்கொண்ட பாராளுமன்ற உறுப்பினர் மல்லேஷ் பாபு அவர்கள் வருவதாகவும் மற்றும் முதல் கையெழுத்தை போடுவதாகவும் உறுதியளித்தார். மற்றும் அதேபோல் JDS தலைவரான திரு ஸ்ரீநாத் அவர்களுக்கும் அழைப்பு விடுத்தனர். இந்த கையெழுத்து இயக்கத்தை தலைமையேற்றி வழிநடத்துபவர் தங்கவயலின் மூத்த வழக்கறிஞர் தோழர் R ஜோதிபாசு மற்றும் சேவ் KGF கமிட்டியை சேர்ந்தவர்கள். ಜನ ಅಲ್ಲಿ ಹೋಗ್ತಂತ ಹೇಳಿದ್ರು. ಅಲ್ಲಿ ಹೋಗಲೇ ಇಲ್ಲ, ರಿಟರ್ನ್ ಬರ್ತಾರೆ ಅಂತ ಮೆಸೇಜ್ ಹೋಗಬಾರ್ದು. ಯಾಕಂದರೆ ಇದು ಜನರಿಗೋಸ್ಕರ ನಾವು ಕಾಮನ್ ಆಗಿ ಸೇರಿ ಮಾಡಿರೋದು. ಆದ್ದರಿಂದ ಇದು MP ಸಾಹೇಬರಿಗೆ ವಿರೋಧ ಇಲ್ಲ, ಅಲ್ಲಿರೋ MLAಗಳಿಗೆ ವಿರೋಧ ಅಲ್ಲ, ಊರಿಗೋಸ್ಕರ ಎಲ್ಲ ಸೇರಿ ಮಾಡ್ತಾ ಇರೋದು. ಅದರಿಂದ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳೆಲ್ಲ ಆಗಬೇಕಂತ ಅವ್ರಿಗೆ ಮಾತಾಡಿ ತಿಳಿಸೋಣ ಅಂತ ಬಂದಿದ್ರು. ಅದೇ ತಾವು ಅವ್ರಿಗೆ ಈ ಥರ ಬಂದರು ಅಂತ. ಅಣ್ಣ ನಮಸ್ತೆ. ಸರೋಣ ಬಂದಿದ್ದೀವಿ ಸರ್. ಅದೇ ಅವರು ಸೇವ್ KGF ಅವ್ರಿಗೆ 7:30 ಗೊತ್ತಿತ್ತಂತಲ್ಲ, ಗೊತ್ತಾಯಿತು ಸರ್. ಅದನ್ನು ಇಂಟಿಮೇಷನ್ ಕೊಟ್ಬಿಟ್ಟಿದ್ರೆ ಯಾರು ಬರ್ತಾ ಇರಲಿಲ್ಲ. ಅದು ಪಾಪ ಎಲ್ಲರೂ ಬಂದರು. ಸರಿ ಅದು ಅಮ್ಮ ಅವ್ರ ಹತ್ರ ಬಂದೆ. ಅವರು ನೀನು ಬರೋಣ ಅಂತ ಬಂದಿದ್ದೀವಿ. ಹಣ ಒಂದಿನ ಮೀನಕ್ಕೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ.
ದಯವಿಟ್ಟು ಬರಬೇಕಾಗುತ್ತೆ. ಹಣ ಕೊಡ್ತೀನಿ, ಜ್ಯೋತಿಬಾಸ್ ಅವ್ರ ಹತ್ರ ಕೊಡ್ತೀನಿ, ಸೇವ್ ಕಮಿಟಿ ಅಧ್ಯಕ್ಷ ಹತ್ರ ಸ್ವಲ್ಪ ಮಾತಾಡೋಣ. ಬುಧವಾರನಾ? ಹಾಂ ಸರಿ, ಬುಧವಾರನಾ? ಸರಿ ಅಣ್ಣ, ಇಲ್ಲಿ ಅಧ್ಯಕ್ಷ ಹತ್ರ ಕೊಡ್ತೀನಿ, ಮಾತಾಡೋಣ. ಸರ್ ವೆರಿ ಗುಡ್ ಮಾರ್ನಿಂಗ್. ಬುಧವಾರ ಅದೇ ಸರ್, ಸೇವ್ KGF ಯುನೈಟೆಡ್ ಫ್ರಂಟ್ ಅಂತ. ಹಾಂ ಸರ್, ಹಾಂ ಸರ್ ಸರ್ ಅದಕ್ಕೆ ಇಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ಅಂತ ಸರ್ ಏನಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಇದರಲ್ಲಿ BJP ಇದ್ದಾರೆ, JDS ಇದ್ದಾರೆ, CPI ಇದ್ದಾರೆ, DMK ಇದ್ದಾರೆ, RPI ಇದ್ದಾರೆ, ADMK ಇದ್ದಾರೆ, ಬೇರೆ ಎಲ್ಲ ಎಕ್ಸ್ ಬೆಮಲ್ ಲೀಡರ್ಸ್ ಇದ್ದಾರೆ, BGML ಇದ್ದಾರೆ. ಉದ್ದೇಶ ಇಷ್ಟೇ ಸರ್, ಅಲ್ಲಿ ಎಲ್ಲ ಪಕ್ಷಗಳು ಒಗ್ಗೂಡಿಸಿ, ತಾವು ಹೇಳ್ತೀರಾ ಎಲ್ಲರೂ ಒಟ್ಟಾಗಿ ಬರಬೇಕಂತ. ಸೊ ಆ ರೀತಿಯಲ್ಲಿ ಯುನೈಟೆಡ್ ಆಗಿ ಎಲ್ಲರನ್ನ ಸೇರಿಸಿ, ಇದರಲ್ಲಿ ಮೋಹನ್ ಕೃಷ್ಣ ಕೂಡ ಇದ್ದಾರೆ, RK ಫೌಂಡೇಶನ್ ಕೂಡ ಜೊತೆಲಿದ್ದಾರೆ. ಸೊ ಎಲ್ಲರನ್ನ ಸೇರಿಸಿ ಒಂದು ಕಾಮನ್ ಪ್ರೋಗ್ರಾಮ್ ನಾವು KGFನ ಮತ್ತು ಕೋಲಾರ ಜಿಲ್ಲೆಯನ್ನು ಡೆವಲಪ್ ಮಾಡಬೇಕು. ಸೊ ಈ KGF ಅಲ್ಲಿ ಇರತಕ್ಕಂಥ ವಿಚಾರಗಳನ್ನು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಮುಖಾಂತರನೇ ಮಾಡಬೇಕನ್ನುವ ಒಂದು ಉದ್ದೇಶ ಸರ್. ಸೊ ಅದರಿಂದ ಫಸ್ಟ್ ಒಂದು 1 lakh ಸಿಗ್ನೇಚರ್ ಫಾರ್ ದಿ ಸಪೋರ್ಟ್ ಆಫ್ ದಿ ಕಾಸ್, ನಾಟ್ ಎಗೇನೆಸ್ಟ್ ದ MP or MLA. ಇಟ್ ಈಸ್ ದಿ ಸಪೋರ್ಟ್ ಆಫ್ ದಿ ಕಾಸ್. ಪಬ್ಲಿಕ್ ಹತ್ರ ನಾವು ಒಂದು ಸಿಗ್ನೇಚರ್ ಕ್ಯಾಂಪೈನ್ ಮಾಡಬೇಕು, 1 lakh ಸಿಗ್ನೇಚರ್ ಅಂತ ತೀರ್ಮಾನ ಮಾಡಿದ್ದೀವಿ. ಸೊ ಅದರಲ್ಲಿ ತಮ್ಮ ಆಶೀರ್ವಾದ ಫಸ್ಟ್ ಬೇಕಾಗಿದೆ. ತಮ್ಮ ಹತ್ರ ಅದರ ವಿಚಾರ, ನಾನು ಹಲವಾರು ಡಾಕ್ಯುಮೆಂಟ್ಸ್ನ ತಂದಿದ್ದೀನಿ ನಿಮಗೆ ಕೋರ್ಟ್. ನಾನು ಲಾಯರ್ ಸರ್, ಸೀನಿಯರ್ ಲಾಯರ್ ಆಗಿ ಅಲ್ಲಿದ್ದೀನಿ. ನಮಗೆ ಎಲ್ಲ ಡಾಕ್ಯುಮೆಂಟ್ಸು ತಂದಿದ್ದೆ. ಸಾವು ಒಂದು ಅವಕಾಶ ಕೊಟ್ಟರೆ ತಮಗೆ ನಾನು ಅದನ್ನೆಲ್ಲ ಬಿಡಿಸಿ ಹೇಳಿ ಮತ್ತೆ ತಾವನ್ನ KGFಗೆ ಆಗಮಿಸ್ತೀವಿ. ಯಾಕಂದರೆ ಪ್ರಾಪರ್ ಇನ್ಫಾರ್ಮೇಷನ್ ತಮಗೂ ಬೇಕಾಗಿದೆ ಸರ್. KGFಲ್ಲಿ ಯಾರು ಏನೇನೋ ಕೊಡ್ಬೋದು. ಥರ್ಸ್ಡೇ ಸರ್? ಹಾಂ ಸರಿ ಸರ್, ಓಕೆ. ನಾವು ಎಲ್ಲರನ್ನ ಕರ್ಕೊಂಡು ಬಂದು ಈಗೇನು ಥರ್ಸ್ಡೇ ಬರ್ತೀವಿ ಸರ್. KGFಗೆ ಬಂದುಬಿಡ್ತೀರಾ? ಹಾಂ ಒಳ್ಳೇದು ಸರ್. ಎಷ್ಟು ಗಂಟೆಗೆ ಸರ್? ನಾವು ಆರ್ಗನೈಸ್ ಮಾಡ್ತೀವಿ ಅಲ್ಲಿ. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದಯಾಲ್ ಮಾತಾಡ್ತೀನಿ ನೋಡಿ ಸರ್. ಅಣ್ಣ ಅದೇ ಗುರುವಾರ ಅಷ್ಟಾಗಿ ನಾನು ಬರ್ತೀನಿ, ನಾನು ಬಂದು ಭೇಟಿ ಆಗ್ತೀನಿ. கோலார் பாராளுமன்ற உறுப்பினர் மரியாதைக்குரிய ஐயா மல்லேஷ் பாபு அவர்களை சேவ் KGF யுனைடெட் ஃப்ரண்ட் 1 லட்சம் கையெழுத்து இயக்கம் தங்க வயலை காக்க 4 கோரிக்கை 5 கோரிக்கைகளை வைத்து நாங்கள் கையெழுத்து இயக்கம் நடத்துவதென்று இதற்கு முன்பே நாங்கள் மீடியாக்களில் அறிவித்திருக்கிறோம். இந்த மனுவை அவருக்கு அளித்துவிட்டு இந்த கையெழுத்து இயக்கத்தை தாங்களே வந்து துவக்கி வைக்க வேண்டும் என்று வந்தோம். இன்று ஜில்லா பரிஷத்தினுடைய முன்னாள் தலைவராக இருந்தவர், கோலார் மாவட்டத்திலே அரசியலிலே பழம்பெரும் அனுபவத்தை பெற்ற அவருடைய தாயை சந்தித்தோம். மல்லேஷ் பாபு அவர்கள் எங்களுடன் தொலைபேசியிலே பேசினார். அவர் தெளிவாக சொல்லியிருக்கிறார், நீங்கள் எங்களிடத்திலே வந்து என்னிடத்திலே வந்து சந்திப்பதை விட நான் உங்களிடத்திலே வந்து கோலார் தங்க வயலில் வியாழக்கிழமை காலை 10:30 மணியிலே PWD கெஸ்ட் ஹவுஸிலே மீட்டிங் தங்க வயலிலே நடக்கட்டும். அந்த கூட்டத்திலே நானே வந்து அங்கே கலந்து கொண்டு உங்களுக்கு உடன் பேசுகின்றேன் என்று அவரே இன்னைக்கு உத்தரவாதத்தை கொடுத்துக்கிறார். அதனால வியாழக்கிழமை 3ஆம் தேதி காலையில் 10:30 மணிக்கு KGF PWD கெஸ்ட் ஹவுஸில் சேவ் KGF யுனைடெட் ஃப்ரண்ட்டினுடைய ஆஃபீஸ் பேரர்ஸோட எல்லாரோட சேர்ந்து இதே நிகழ்ச்சி அங்கே நடக்கும். அந்த இடத்துல இந்த மனுவை நான் பெற்றுக்கொள்கிறேன் என்று அவர் சொல்லியிருக்கிறார். ಚರ್ಚೆ ಮಾಡ್ಕೊಳ್ಳಿ ಬಿಟ್ಟಂತ ವಿಷಯ. ಒಟ್ಟಾರೆಯಲ್ಲಿ ಹಾಸ್ಪಿಟಲ್ ಕೋವಿಡ್ ಸೆಂಟರ್ ಮಾತಾಡಿದ್ರೆ ಅಷ್ಟು ಬೇಸಿಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು, ಆ ಮಟ್ಟಕ್ಕೆ ಮಾಡಬೇಕು. ನಮಗೆ ಅಪ್ರೂಪಗಳು ಬಿಲ್ಡಿಂಗ್ ನಮಗೆ ಹಾಸ್ಪಿಟಲ್ ನಮಗೆ ಬೇಕಾದ್ರೆ ಹಾಸ್ಪಿಟ್ಲು, ಸ್ಕೂಲು, ಸ್ಟೇಡಿಯಂ, ನಂತರ ಟೂರಿಸಂ, ಇಷ್ಟು ಮಾತ್ರ ಉಳಿಸ್ಬೇಕು. ಇನ್ನೆಲ್ಲ ಆಸ್ತಿ ಎಲ್ಲ ನಾವು BGML ಬೇಕು, ಸರ್ಕಾರ ಬೇಕು, ಅದು ಚರ್ಚೆ. BGML ಸಬ್ಜೆಕ್ಟ್ ಈಸಿ ಇದೆ, ಬಟ್ ಕಾಂಕ್ರೀಟ್ ಆಗಿ ಅದು ಸಾಧ್ಯನಾ ಸಾಧ್ಯ ಇಲ್ಲೋ ಅನ್ನೋದನ್ನ ವಿತ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಕನ್ಸೆಂಟ್ ನನ್ನ ಹತ್ರ ಇವತ್ತಿದೆ. ನೀವೆಲ್ಲ ಇಟ್ಟಿದ್ದೀರಿ, ನಿಮಗೂ ಆದೇಶದ್ದು ನಿಮ್ಮ ಹತ್ರ ಆದೇಶ. ನಾಟ್ ಓನ್ಲಿ ಕೋರ್ಟ್ ಆದೇಶ, ಇವಾಗ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಗೌರ್ಮೆಂಟ್ ತಗೊಳ್ಳೋದಕ್ಕೆ ಲೇಟ್ ಅಂತ ಮಾತಾಡ್ಬೋದು. ನಾವು ಕೋರ್ಟ್ ಏನು ಹೇಳಿದೆಯೋ ಅದನ್ನ ಗೌರ್ಮೆಂಟ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ
ಪಾರ್ಲಿಮೆಂಟ್ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಆಗಿದೆ. ಥರ್ಡ್ 10:30ಗೆ KGF PWD ಗೆಸ್ಟ್ ಹೌಸ್ ಅಂತ ಹೇಳಿದ್ದಾರೆ. ನಾನು ಮನೆ ಬಿಡಬೇಡ, ನಾವು ಇವಾಗ ಅವರು ಥರ್ಡ್ ಹೇಳಿದ್ದಾರೆ 10:30ಗೆ. ಸರ್ ಇಲ್ಲಿ ಅಂದ್ರೆ ಅಲ್ಲಿ ಅಂತ ಹೇಳಿದ್ದಾರೆ. ನಾವೇನಿದ್ದೀವಿ ನಾವು ಸೇರ್ತೀವಿ, ಬಟ್ ಅವರು ಅದರಲ್ಲಿ ಪ್ರೆಸೆನ್ಸ್ ಆಗಬೇಕು. ಅದಕ್ಕೆ ಮಾತ್ರ ಇಲ್ಲ, ಇವರು ಬರ್ತಾರೆ, ಜೊತೆಗೆ ಇವರು ಬರ್ತಾರೆ, 2 ಜನ ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಬರ್ತಾರೆ. ನಿಮ್ಮ ಲೈಫ್ 100 ಜನ ಬರ್ತೀವಿ. ಇದು ಕ್ಯಾಬಿನೆಟ್ ಡಿಸಿಷನ್ 7th August 2006. ಇದರಲ್ಲಿ ಡಿಸಿಷನ್ ತಗೊಳ್ತಾರೆ. ಯಾವ ಆಧಾರದ ಮೇಲೆ ತಗೊಳ್ತಂದ್ರೆ ಈ ರಿಟ್ ಪಿಟಿಷನ್ ಆಧಾರದ ಮೇಲೆ, ಡೇಟೆಡ್ ಮೇಲೆ ತಗೊಳ್ತಾರೆ. ಇವಾಗ ಮೈನ್ 1 ಸ್ಕ್ವೇರ್ ಫೀಟ್ 10 ರೂಪಾಯಿಗೆ ಅಂತಾರಲ್ಲ, ಇದರಲ್ಲಿ ಇದೆ ಅದನ್ನು ಹಿಂಗೆ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ STBP ಎಂಪ್ಲಾಯೀಸ್ಗೆ ಅಂತ ಹೇಳ್ತಾರೆ, ಹಾಗಾದರೆ ಆ ಮುಚ್ಚುವಾಗ ರೋಲಲ್ಲಿ ಇದ್ದವರಿಗೆ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಇದಕ್ಕೆ ಮುಂಚೆ VRS ಕೊಟ್ಟವ್ರಿಗೂ ಆ ಮನೆ ಸ್ವಂತ ಮಾಡ್ಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿ, SCPಗೆ ಹೇಳ್ತಾರೆ ಟು ಅಲಾಟ್ ದಿ ಹೌಸಸ್ ಲ್ಯಾಂಡ್ಸ್ ಆ್ಯಂಡ್ ಬೈ BGML ಟು ದಿ ನೀಡಿ ಎಕ್ಸ್-ಎಂಪ್ಲಾಯೀಸ್ಗೆ ಕೊಡಬಹುದು ಅಂತ ಹೇಳ್ತಾರೆ. ಇದರಲ್ಲಿ ವೇರಿಯಸ್ ಕ್ಯಾಟಗರಿನವರಿಗೆ ಮನೆಗಳನ್ನ ಮಂಜೂರು ಮಾಡಬಹುದು ಅಂತ ಹೇಳ್ತಾರೆ. ಇದು ಕ್ಯಾಬಿನೆಟ್ ಡಿಸಿಷನ್. ಈ ಡಿಸಿಷನ್ ಇನ್ನೂ ಕ್ಯಾನ್ಸಲ್ ಆಗಿಲ್ಲ, ಇದು ರಿವೋಕ್ ಆಗಿಲ್ಲ, ಏನಾಗಿಲ್ಲ. ಇದಕ್ಕೆ ಸಪೋರ್ಟಿವ್ ಜಡ್ಜ್ಮೆಂಟ್ ಇದೆ. ಈ ಜಡ್ಜ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ STBP ಅಂತ ಹೇಳ್ಕೊಂಡು 2006 ಸರ್ UPA 1 ಗೌರ್ಮೆಂಟ್ ಮಾಡಿರೋದು. ಇದು ಕ್ಯಾಬಿನೆಟ್ ಡಿಸಿಷನ್. ಇದರ ಮೇಲೆ ಇನ್ನೂ ರೆಡಿ ಇದೆ. ಇದಕ್ಕೆ ಇನ್ನೊಂದು ತೀರ್ಮಾನ ಎಲ್ಲ ಬೇಕಾಗಿಲ್ಲ. ಇದು ಯಾರ ಆಧಾರ ಮೇಲೆ ಅಂದರೆ ಈ ಜಡ್ಜ್ಮೆಂಟ್ ಮೇಲೆ ತಗೊಳ್ತಾರೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ಹೋಗಿ ಮಾತಾಡಿ ಯಾರು ಅಪೋಸ್ ಇಲ್ಲ. ಅಲ್ಲಿ ಏನಾಗ್ತಿದೆ, ಸೀನಿಯರ್ ಮೋಸ್ಟ್ ಬುದ್ಧಿವಂತ ಲೀಡರ್ ಇದ್ರಲ್ಲ ಅವರೆಲ್ಲ ಸತ್ತವರು. ಇಲ್ಲಿ ಏನಾಯಿತು, ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ ಇದನ್ನ ಮಾರಾಟ ಮಾಡಬೇಕು, ವ್ಯಾಪಾರ ಮಾಡಬೇಕಂತ ಹೇಳಿ 2-3 ಸೊಸೈಟೀಸ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅವ್ರ ಡೀಲ್ ಏನು, ಗ್ಲೋಬಲ್ ಇಂಟರ್ನ್ಯಾಷನಲ್ ಕಂಪನಿಗೆಲ್ಲ ಮಾತಾಡೋದು. ಅವ್ರು ಏನು ಮಾಡ್ತಾರೆ, ಫಾಲ್ಸ್ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ಬರೀತಾರೆ, ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಆದ್ದರಿಂದ ಏನಾಗಿದೆ, ಬರುವ MP ಗಳಿಗೆಲ್ಲ ಒಂದೇ ತಲೆನೋವು. ಇಲ್ಲಿ ಎಲ್ಲ ಒಂದಾಗಿಲ್ಲ, ಇವರೆಲ್ಲ ಒಟ್ಟಿಗೆ ಬರಬೇಕು, ಒಟ್ಟಿಗೆನೆ ಬೇಕಾಗಿಲ್ಲ. ನೋ ಯೂನಿಯನ್, ನೋ ಲೀಡರ್ಸ್, ಯಾರು ಇಲ್ಲ. ಇವಾಗ ನಾನು BGML ಎಕ್ಸ್-ಎಂಪ್ಲಾಯ್ ಮಗ, ದೇ ಆರ್ ಆಲ್ ಸನ್ ಆಫ್ ಎಕ್ಸ್-ಎಂಪ್ಲಾಯ್ ಸನ್ಸ್. ಕೋರ್ಟ್ ಆರ್ಡರ್ ಇದೆ. ಇದಕ್ಕೆ ಸಪೋರ್ಟಿವ್ ಆಗಿ ಒಂದು ಸಿಗ್ನೇಚರ್ ಕ್ಯಾಂಪೈನ್ ಜನರ ಹತ್ರ ಮಾಡಬೇಕಂತ ಇದೀವಿ. ಏನು ಅದೇ ಸೇವ್ KGF ಯುನೈಟೆಡ್ ಫ್ರಂಟ್ ಟು ಸೇವ್ ದ KGF ಅಷ್ಟೇ. ಸಂಬಂಧ ಇಲ್ಲ. ನಾವು ಇದನ್ನು ಬಿಟ್ಟು ಏನಿಲ್ಲ, ಅಷ್ಟು ಮಾಡಿ ಸಾಕು. ಇದೆಲ್ಲ ತಂದೆ ನಾನು. ಅದರಿಂದ ಅವ್ರಿಗೆ ತಲೆ ಕೆಡಿಸ್ತಾರೆ, ಇದಕ್ಕಿದೆ ಮೈಂಡ್ಸ್ ಹಂಗೆ ಏನಿಲ್ಲ. ಅದರಿಂದ ನೀವು ಬಂದಾಗ ಅವ್ರು ಏನಾದ್ರು ಯೋಚನೆ ಮಾಡ್ತಾರೆ. ನೀವು ಒಂದು ಟೀಮ್ ಬಂದಿದ್ದೀವಿ, KGFಗೆ ಬಂದರು, KGFಗೆ ಬಂದೆ. ಹೌದು, ಎಲ್ಲ irrespective of the caste, political party, yes, we join together. Yes, the only agenda, only aim is save KGF. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.